ಇಲ್ಲೇ ಸ್ಥಳೀಯ ನಿವಾಸಿಗಳಾಗಿದ್ದೀರಾ ನೀವು. ಈ ಬಾರಿ ಬಿಜೆಪಿ ಬಂದ್ರೆ ಒಳ್ಳೇದಿಂತರ, ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಇರೋದ್ರಲ್ಲಿ ನಮ್ಮ ದೇಶ ಉದ್ಧಾರ ಮಾಡ್ಬೇಕಂದ್ರೆ ಬಿಜೆಪಿನೇ ಬರಬೇಕು, ಮೋದಿನೇ ಬರಬೇಕು. ಮೋದಿನೇ ಬರಬೇಕು. ಸರ್ ನೀವೇನು ಹೇಳ್ತೀರಾ ಸರ್? ಬಿಜೆಪಿ ಯಾಕೆ ಬಿಜೆಪಿ ಬರಬೇಕು? ಅವ್ರು ಏನು ಮಾಡದ ಹೋದ್ರೂ ದೇಶ ಉದ್ಧಾರ ಮಾಡ್ತಾರೆ. ಯಾಕೆ ನಾವು ಉದ್ಧಾರ ಆಗೋದು ಬೇಡವಾ? ನಾವು ಉದ್ಧಾರ ಆಗಿದ್ರೆ ದೇಶನ ಕಾಪಾಡ್ತಾರಲ್ಲ, ನಾವು ಉದ್ಧಾರ ಹೆಂಗ್ ಬೇಕಾದ ಆಗ್ಬೋದಲ್ವಾ? ದೇಶ ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ್ತೀವಿ. ನಾವು ಉದ್ಧಾರ ಆದಂಗೆ ದೇಶನ ಅವರು ಕಾಪಾಡಿದ್ರೆ ನಾವು ಹೆಂಗಿದ್ರೆ ಆಟೋಮೆಟಿಕ್ ಉದ್ಧಾರ ಆಗ್ಕೊಂಡು ಹೋಗ್ಬೋದು. ದೇಶನೇ ಬಿಟ್ಬಿಟ್ಟು ಇನ್ನೊಬ್ರ ಕೈ ಕೊಟ್ಬಿಟ್ರೆ ನಾವು ಹೆಂಗ್ ಬದುಕೋದಿಲ್ಲ? ಇನ್ನೊಬ್ಬರಿಗೆ ಕೊಡೋದು ಅಂದ್ರೆ ಯಾವ ಥರ? ಅದೊಂಥರ ಬಿಡಿ, ಅದು ಬೇಡ. ಓಕೆ, ಸ್ಥಳೀಯವಾಗಿ ಪಿ ಸಿ ಮೋಹನ್ ಮತ್ತೆ ಮನ್ಸೂರ್ ಅಲಿ ಖಾನ್ ಯಾರ ಅಭಿವೃದ್ಧಿ ಉತ್ತಮ ಅಂತ? ಪಿ ಸಿ ಮಗನ್. ಥ್ಯಾಂಕ್ ಯು ಸರ್. ಸರ್ ನೀವೇನು ಹೇಳ್ತೀರಾ ಸರ್? ಯಾವುದು ಬೆಸ್ಟ್ ಅನ್ಸುತ್ತೆ? ಬಿಜೆಪಿ ಬೆಸ್ಟ್ ಅನ್ಸುತ್ತಾ, ಕಾಂಗ್ರೆಸ್ ಬೆಸ್ಟ್? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್ ಅಂದರೆ ನಮಗೂ ಇಷ್ಟ ಅಷ್ಟೇ. ಇಷ್ಟ ಯಾಕೆ ಇಷ್ಟ ಅಂತ ನಾನು ಕೇಳಕ್ ಬರ್ತೇನೆ. ಅದೊಂದು ಇಷ್ಟ ಅಷ್ಟೇ. ಬಿ ಜೆ ಪಿ ಕಾಂಗ್ರೆಸ್ ಅಂತೆಲ್ಲ, ಕಾಂಗ್ರೆಸ್ ನಮ್ಗೆ ಇಷ್ಟ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಈ ಬಾರಿ ಲೋಕಸಭೆ ಚುನಾವಣೆ ಅಖಾಡ ದೊಡ್ಡ ಮಟ್ಟದಲ್ಲಿ ರಂಗೇರ್ತಾ ಇದೆ. ಯಾವ ಪಕ್ಷ ಇದ್ರೆ ಉತ್ತಮ ಅಂತ ನಿಮ್ಮ ಹಿರಿತನದ ಮಾತುಗಳು ಬರಲಿ. ಬಿಜೆಪಿ. ಯಾಕೆ ಬಿಜೆಪಿ? ಕಾರಣ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಅಂತ. ದೇಶ ಏನು ಇಂಪ್ರೂವ್ ಆಗ್ತಾ ಇದೆ? ದೇಶ ಬೇರೆ ಕಡೆ ಎಲ್ಲ ಇವಾಗ ಕಾಶ್ಮೀರ ಅದೆಲ್ಲ ತೋಟಿಗೆ ತೊಗೊಂಡಿದ್ದಾರೆ, ಬೇರೆ ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಥರ ಉದ್ದೇಶ. ನಾವು ಇಂಪ್ರೂವ್ ಆಗೋದು ಯಾವಾಗ? ಮತ್ತೆ ನಾವು ಅದು ಇಂಪ್ರೂವ್ ಆದರೆ ನಾವು ಇಂಪ್ರೂವ್ ಆಗ್ತೀವಿ. ಎಸ್, ಓಕೆ. ಹಾಗಾದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಂತ ಬಂದಾಗ ನಿಮ್ಮ ಮತ? ಬಿಜೆಪಿ. ಈಗ ನಿಮ್ಮ ಪ್ರಕಾರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಮ್ಮ, ಯಾಕಂದರೆ ನಾವು ದುಡ್ಡು ನಾವೇ ತಿನ್ನಬೇಕು. ಸೊ ಈ ಪಕ್ಷ ಸರ್ಕಾರ ಅಂತ ಬಂದಾಗ ಯಾವುದು ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ? ಬಿಜೆಪಿ ಬೆಸ್ಟ್ ಅನ್ಸುತ್ತೆ, ಕಾಂಗ್ರೆಸ್ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್. ಸರ್ ಈಗ ಸ್ಥಳೀಯವಾಗಿ ಪಿ ಸಿ ಮೋಹನ ಮನ್ಸೂರ್ ಅಲಿ ಖಾನ್ ಅಂತಂದಾಗ ನೀವು ಬಯಸೋದಾದ್ರೆ? ಸರ್ ಯಾರೇ ಸೀಟ್ ತಗೋಲಿ, ಇಲ್ಲಿ ಬರೋದು ಕಾಂಗ್ರೆಸ್. ಈ ವೇಳೆ ಯಾವ ಪಕ್ಷ ಬಂದರೆ ಒಳ್ಳೇದು ಅಂತೀರಾ? ಒಳ್ಳೇದು ಮಾಡಿ ಬಚ್ಚೆ ಬಂದರೆ ಒಳ್ಳೇದಾಗಲಿ. ಯಾವ್ದು ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಬಿಜೆಪಿ ಉತ್ತಮನ, ಕಾಂಗ್ರೆಸ್ ಉತ್ತಮ? ಯಾವ್ದು ಹೇಳೋಕ್ಕಾಗಲ್ಲ ಸರ್. ಯಾರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಮಾಡಬೇಕಾಯ್ತು ಅಷ್ಟೇ. ಯಾರು ಬಂದರೆ ಉತ್ತಮ ಅಂತೀರಾ? ಕಾಂಗ್ರೆಸ್ ಬಂದರೆ ಉತ್ತಮನ, ಬಿಜೆಪಿನ? ಯಾರಿಗೆ ನನ್ನ ಕೈ ಕಾಲು ದೇವ್ರು ಒಳ್ಳೇದು ಕೊಟ್ರೆ ನಾನು ಒಳ್ಳೇದಾಗೋದು, ಇಲ್ಲಾಂದರೆ ಯಾರಿಂದನೂ ನಾನು ಒಳ್ಳೇದಾಗಲ್ಲ ಸರ್. ಯಾರು ಬಂದರೂ ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ ಸರ್. ಯಾರು ಒಳ್ಳೇದು ಮಾಡ್ತಾರೆ ಅಂತ ಅನ್ಸುತ್ತೆ ಸರ್? ಇವಾಗ ಸದ್ಯಕ್ಕೆ ಬಿ ಜೆ ಪಿನವರು ಒಳ್ಳೇದು ಮಾಡ್ತಾ ಇದ್ದಾರೆ. ಹೌದು. ಒಬ್ಬೊಬ್ಬರು ಎಷ್ಟು ಅಭಿಪ್ರಾಯಗಳು ಸಿಕ್ತು ನಮಗೆ. ಕೆಲವರು ಕಾಂಗ್ರೆಸ್ ಒಳ್ಳೇದು ಮಾಡ್ತಾರೆ ಅಂತಾರೆ, ಕೆಲವರು ಬಿಜೆಪಿ ಒಳ್ಳೇದು ಮಾಡ್ತಾರೆ ಅಂತಾರೆ. ಸೆಂಟ್ರಲ್ ಬಂದು ಬಿ ಜೆ ಪಿ ಇರೋದೇ ಒಳ್ಳೇದು. ಅವ್ರು ಇರೋದಕ್ಕೆ ಇವಾಗ ಕಂಟ್ರಿ ಒಳ್ಳೆ ಸಪೋರ್ಟ್ ಇದೆ. ಭಾಳ ಯೋಚನೆ ಮಾಡ್ತಾ ಇದ್ದೀರಾ ಏನೋ? ಹೌದಾ, ಸರಿ, ಓಕೆ. ಯಾವ ಪಕ್ಷ ಬಂದರೆ ಉತ್ತಮ ಅಂತೀರಾ ಈ ಬಾರಿ? ನನ್ನ ಪ್ರಕಾರವಾಗಿ ಮೋದಿ ಇದ್ದರೆ ಭಾರಿ ಒಳ್ಳೇದಾಗುತ್ತೆ ಸರ್. ಪ್ರತಿಯೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಜನಗಳು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರು ಬರಲಿ ಅಂತ ನನ್ನ ಅಭಿಪ್ರಾಯ. ಹೌದಾ? ನಿಮಗೆ ಖುಷಿ ಇದೆ ಅವ್ರು ಬಂದರೆ? ಖುಷಿ ಇದೆ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಮೋದಿನ ಕಾಂಗ್ರೆಸ್ ಒಂದೇಳಿ? ಮೋದಿನೇ ನನಗೇನೋ ಡೌಟು, ಮೋದಿ ಬರ್ತಾರೆ. ಹೌದಾ? ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಹೌದಾ? ಮೂರನೇ ಬಾರಿ. ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಬಿಜೆಪಿ ಬಂದ್ರೆ ಬೆಸ್ಟ್ ಅಂತೀರಾ, ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಅಂತೀರಾ? ಏನು ಹೇಳ್ತೀರಾ? ಬಿಜೆಪಿನೇ ಬೆಸ್ಟ್. ಯಾಕೆ ಬಿಜೆಪಿ? ಈಗ ಆಲ್ರೇ ಕಾಂಗ್ರೆಸ್ನವ್ರು ಆಲೇ ಅರ್ಧ ನುಂಗಿ ನೀರು ಕುಡಿದ್ಬಾರ್ದ ದೇಶನ. ಇನ್ನು ಇದ್ರೆ ಸರ್ವನಾಶನೇ. ಹೆಂಗೆ ಸರ್ವನಾಶ ಆಗುತ್ತೆ? ರಾಹುಲ್ ಗಾಂಧಿನೇ ಪ್ರಧಾನಿ ಆಗಬೇಕಾ? ಬೇರೆ ಯಾರೂ ಇಲ್ವಾ ಹಿರಿಯವರು? ಇವರು ಯುವಕರು ಅಂತಾರೆ. ರಾಹುಲ್ ಗಾಂಧಿಗೆ ಈಗ ಆಲ್ರೆಡಿ ಎಷ್ಟು ವರ್ಷ ಆಯ್ತು ಸರ್ ಅವನಿಗೆ? ಯುವಕನ ನಾವಾಗ ಇನ್ನು ಕಾಂಗ್ರೆಸ್ ಇಂದ ಟಿಕೆಟ್ ಅಭ್ಯರ್ಥಿ ಫಿಕ್ಸ್ ಆಗಿಲ್ವಲ್ಲ? ಅಲ್ಲ MP ಎಲೆಕ್ಷನ್ ನಾನು ಅಂತ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಫಿಕ್ಸ್ ಅಂದ್ರೆ ನಾವೆಲ್ಲ ಏನು ಹಂಗಾರೆ? ನಾವು ಮುದುಕ್ರ, ನಾವು ಯುವಕರು ಸರ್. ಅವರು ಏನು ಹಂಗಾರೆ? ರಾಹುಲ್ ಗಾಂಧಿ ಯುವಕನ? ಸರಿ, ಖರ್ಗೆಗೆ ಏನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದ್ರೆ ಓಕೆನಾ? ಖರ್ಗೆ ಕೊಡ್ಲಿ, ದಲಿತ ಅವನು. ದಲಿತ ಅಭ್ಯರ್ಥಿಗೆ ಯಾರ ಕೊಡ್ಲಿ? ಅವ್ರು ಕೊಡಲ್ಲ ಸರ್, ಕೊಡುವುದೂ ಇಲ್ಲ, ಅದು ಆಗೋದೂ ಇಲ್ಲ. ಬಿಜೆಪಿನ ಕಾಂಗ್ರೆಸ್ ಅಂತ ಬಂದಾಗ ಬಿಜೆಪಿನೇ ಸರ್. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರನೂ ಬಿಜೆಪಿನೇ ಬೆಸ್ಟ್ ಸರ್. ಯಾಕೆ ಬೆಸ್ಟ್ ಅನ್ಸುತ್ತೆ? ಬಿಜೆಪಿ ಬಂದಾಗ ಯಾವ ಗಲಾಟೆ ಅದು ಇರಲ್ಲ. ಕಾಂಗ್ರೆಸ್ ಬಂದರೆ ಫುಲ್ ಇದು ಕಿರಿಕ್ ಮಾಡ್ತಾರೆ, ಆಮೇಲಿಂದ ರಾಜಕೀಯ ಜಾಸ್ತಿ. ಸರ್ ನಿಮ್ಮ ಪ್ರಕಾರ? ಸರ್ ಕೋಟಿ ಮಾಡಿದ್ದಾರೆ, ಮತ್ತೆ ಅವ್ರಿಗೆ ಕೊಟ್ಟರೆ ಮತ್ತೆ ಇನ್ನೂ ಮಾಡ್ತಾರೆ. ಯಾರು ಇಲ್ದವ್ರಿಗೆ ಕೊಡ್ಬೇಕು ಸರ್, ಅದು ಇದು ಮಾಡೋಕ್ಕೆ. ರಾಜಕೀಯನೇ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಸರ್, ಬೆಂಗಳೂರು ಸೆಂಟ್ರಲ್ ಅಂತ ಬಂದಾಗ ಪಿ ಸಿ ಮೋಹನ್ ಮತ್ತೆ ಮನ್ಸೂರ್ ಅಲಿ ಖಾನ್ ಅಂತಂದಾಗ ನಿಮಗೆ? ನಮ್ಮದು ಮಂಡ್ಯದವರ ನೀವು? ಓಕೆ, ನಿಮ್ಮ ಮೋದಿನ ಅಥವಾ ಕಾಂಗ್ರೆಸ್? ಮೋದಿಯವರೇ ಬರಬೇಕು ಸರ್. ಮೋದಿಯವರೇ ಬರಬೇಕು. ಬಿ ಜೆ ಪಿನೇ ಬರಬೇಕು ಚಂದ. ಕೇಂದ್ರದಲ್ಲಿ ಬಿ ಜೆ ಪಿನೇ ಇರಬೇಕು ನಮಗೆ.
ಜನಾಭಿಪ್ರಾಯ, ಜನ ಬೆಂಬಲ ಈ ಮುಖಾಂತರ ಒಂದು ರೀತಿಯಲ್ಲಿ ಯಾವ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂಥ ಒಂದು ಹಿಂಟ್ ಸಿಕ್ಕಿದೆ, ಸುಳಿವು ಸಿಕ್ಕಿದೆ. ಕಾದ್ ನೋಡೋಣ. ಬೆಂಗಳೂರು ಕ್ಷೇತ್ರದಲ್ಲಿ PC ಮೋಹನ್ನ, ಮನ್ಸೂರ್ ಅಲಿ ಖಾನ್ ಅಂತ, ಇನ್ನು ಮತ್ತೊಂದು ಕಡೆ ಇಡೀ ದೇಶಾದ್ಯಂತ ನರೇಂದ್ರ ಮೋದಿನ ಅಥವಾ ಕಾಂಗ್ರೆಸ್ ಅಂತ. ನೋಡ್ತಾ ಇರಿ ಎಲೆಕ್ಷನ್ ಎಕ್ಸ್ಪ್ರೆಸ್, ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು